ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಕೆಲಸ ಏನೇನು ಮಾಡಿಕೊಂಡೆ ಅಂತ ಸಿಂಪಲ್ಲಾಗಿಯೇ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಸೊ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲೇ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಕೊಬ್ಬರಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಮತ್ತು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಲ್ವ. ಬಿಸಿಲಲ್ಲಿ ಒಣಗಿದಷ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಅದನ್ನು ಬಿಸಿಲಿಗೆ ಹಾಕೋಣ ಅಂತ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲನೇ ಕಾಣಿಸ್ತಾ ಇರ್ಬೋದು, ಬಿಕಾಸ್ ಬೆಲ್ಲ ಒಂದು ಸ್ವಲ್ಪ ರೆಡ್ ಕಲರ್ ಇರೋದ್ರಿಂದ ಬೇಗ ಅಟ್ರಾಕ್ಟಾಗಿ ಕಾಣ್ತಾ ಇದೆ ಅಷ್ಟೇ. ಸೊ ಎಲ್ಲನೂ ಒಂದು ಈಕ್ವಲ್ ಪಾರ್ಟಾಗಿಯೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಬಿಸಿಲಲ್ಲಿ ಒಣಗಿಸಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಿಳಿ ಎಳ್ಳು ಮತ್ತು ಜೀರಿಗೆ ಪೇಪರು ಅಂತ ನಾವು ಏನು ಕರಿತೀವಿ ಅದರೊಳಗಡೆ ಮಿಕ್ಸ್ ಮಾಡೋದು, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡೋಣ ಆಮೇಲೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇವಾಗ ಕ್ಲೀನಿಂಗ್ ಕೆಲಸಕ್ಕೆ ಬರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಮತ್ತು ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು, ಹಾಗೆಯೇ ಮನೆಯೆಲ್ಲ ಒರೆಸಿರ್ಲಿಲ್ಲ, ಅದನ್ನೆಲ್ಲ ಒರೆಸ್ಬೇಕಿತ್ತು. ಇನ್ನೂ ಎಕ್ಸ್ಟ್ರಾ ಕೆಲಸಗಳು ಸಿಕ್ಕಾಬಟ್ಟೆ ಇತ್ತು, ಆಯಿತಾ? ಸೊ ನೀರೆಲ್ಲ ಬಿಟ್ಟಿದ್ರು, ಸೊ ನೀರೆಲ್ಲ ತೊಗೊಂಡಿದ್ದಾಯಿತು. ಅದಾದಮೇಲೆ ಫಸ್ಟು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಅಡುಗೆ ಮನೇಲಿ ಏನೇನಿದೆ ಪಾತ್ರೆಗಳು ಅದನ್ನೆಲ್ಲ ಫಸ್ಟು ತೊಗೊಂಡೋಗಿ ಆಚೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇದೆ ಇವಾಗ ಅಡುಗೆ ಮನೆ. ಸೊ ಎಲ್ಲನೂ ತೊಗೊಂಡೋಗಿ ಆಚೆ ಎಲ್ಲನೂ ಇಟ್ಬಿಟ್ಟು ಮತ್ತು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಕಸ ತೆಗಿತೀನಿ. ಸೊ ನೀಟಾಗಿ ಕಸ ತೆಗೆದಾದ್ಮೇಲೆ ಎಲ್ಲನೂ ಸ್ವಲ್ಪ ಎಣ್ಣೆ ಜೆಡ್ಡೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಉಜ್ಜಿ ಅದನ್ನೆಲ್ಲ ತೊಳೆದು ಒರೆಸಿ ಮಾಡೋದು ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪಾತ್ರೆಗಳೆಲ್ಲ ತೊಗೊಂಡೋಗಿ ಆಚೆ ಇಟ್ಬಿಟ್ಟಿದ್ದೀನಿ. ಬಾಕ್ಸ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು ಮತ್ತೆ ವಾಶ್ ಮಾಡಲೇಬೇಕಲ್ವ. ನೀವು ನೋಡ್ತಾ ಇರ್ಬೋದು ಎಲ್ಲನೂ ತೊಗೊಂಡು ಆಚೆ ಇಟ್ಟಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡಬೇಕು. ಗ್ಯಾಸ್ ಸ್ಟವ್, ಬಾಕ್ಸಸ್ ಎಲ್ಲನೂ ಕೂಡ ವಾಶ್ ಮಾಡಿ ಆಮೇಲೆ ತೊಗೊಂಡೋಗ್ಬಿಟ್ಟು ರೀಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಫಸ್ಟ್ ಎಲ್ಲನೂ ಹೊರಗಡೆಗೆ ಇಟ್ಬಿಟ್ಟು ಆಮೇಲೆ ಇವಾಗ ಎಂಟಿ ಪ್ಲೇಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇವಾಗ. ಸೊ ಇದನ್ನೆಲ್ಲ ನೀಟಾಗಿ ಉಜ್ಜಿ ಒರೆಸಿ ತೊಳಿತಾ ಇದ್ದೀನಿ. ಇದನ್ನು ಫಸ್ಟು ಉಜ್ಜಿ ಒರೆಸಿ ತೊಳೆದಿದ್ದಾದಮೇಲೆ ಆಮೇಲೆ ಇನ್ನೊಂದು ಸತಿ ಡ್ರೈ ಬಟ್ಟೆಯಲ್ಲೂ ಕೂಡ ಒರೆಸ್ಕೊಂಬಿಟ್ರೆ ಅಡುಗೆ ಮನೆ ನೀಟಾಗಿ ಕ್ಲೀನ್ ಆಗೋಗ್ಬಿಡುತ್ತೆ ಅಂತ. ಸೊ ಇವಾಗೆಲ್ಲ ಕ್ಲೀನ್ ಆಯಿತು, ಒರೆಸಿದ್ದು ಕೂಡ ಆಯಿತು. ಅದನ್ನು ಸ್ವಲ್ಪ ಆರೋಕ್ಕೆ ಬಿಟ್ಟಿದ್ದೀನಿ. ಅದೆಲ್ಲ ಡ್ರೈ ಆದಮೇಲೆ ಮತ್ತೆ ಬಾಕ್ಸಸ್ ಎಲ್ಲ ತೊಗೊಂಡೋಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮನೆಯನ್ನೆಲ್ಲ ಒಂದ್ಸತಿ ನೀಟಾಗಿ ಕಸ ತಗೊಂಡು ಬಂದಾದಮೇಲೆ ಮತ್ತೆ ಒರೆಸ್ಬೇಕಲ್ವ. ಸೊ ಯಾರೂ ಇರಲಿಲ್ಲ, ಸೊ ನೀಟಾಗಿ ಒಂದ್ಸತಿ ಒರೆಸ್ಬಿಟ್ರೆ ಆರಾಮಾಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ನೀಟಾಗಿರುತ್ತೆ ಅಂದ್ಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ ಮನೇನ. ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಕ್ಕೆ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ 2 ಡೇಸ್ ಒಣಗಿಸಿದ್ದೀನಿ. ಅದನ್ನೆಲ್ಲ ತೊಗೊಬಂದು ಎಲ್ಲನೂ ಮಡಚಿ ಅದಾದರೆ ಜಾಗಕ್ಕೆ ಇಟ್ಬಿಟ್ರೆ ಸೊ ಆ ಕೆಲಸನೂ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಮ್ಯಾಟ್ಗಳೆಲ್ಲ ಕೂಡ ವಾಶ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಬೆಳಗ್ಗೆಯಿಂದ ಬಿಸಿಲಲ್ಲಿ ಒಣಗಿಸಿದ್ದೆ. ಸದ್ಯ ಬಿಸಿಲು ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ ಇವಾಗ ಮೋಡ ಥರನೇ ಇದೆ ಅಲ್ವಾ ವೆದರು. ಬಟ್ ಈ ದಿನ ಅಂತೂ ಸಿಕ್ಕಾಬಟ್ಟೆ ಬಿಸಿಲು ಬಂದಿತ್ತು, ಅದು ನನ್ನ ಲಕ್ ಅಂತ ಅನಿಸುತ್ತೆ. ಸೊ ಬೆಡ್ಶೀಟು ಮತ್ತು ಮ್ಯಾಟ್ಗಳು, ಬಟ್ಟೆಗಳು ತುಂಬ ಚೆನ್ನಾಗಿ ಒಣಗ್ತು. ಹಾಗೇನೆ ನಾನು ಎಳ್ಳು ಬೆಲ್ಲ ಕೂಡ ಮಾಡಿದ್ದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಒಣಗ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಆಲಿ ಸೆಟ್. ಅಡುಗೆ ಮನೆ ಅಂತೂ ಫುಲ್ ಸೆಟ್ ಆಯಿತು. ಕ್ಲೀನ್ ಮಾಡಿದಾಗಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಡುಗೆ ಮನೆ. ಬಟ್ ಇದೇ ಥರ ಡೈಲಿ ನೀಟಾಗಿದ್ರಪ್ಪ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಡೈಲಿ ಈ ಥರ ನೀಟಾಗಿರಬೇಕು ಅಂದರೆ ನಾವೇನು ಕೆಲಸನೇ ಮಾಡೋಂಗಿಲ್ಲ ಮತ್ತು ಅಡುಗೆನೂ ಕೂಡ ಮಾಡೋಂಗಿಲ್ಲ ಅಲ್ವಾ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ನಾವೇ ಗಲೀಜು ಮಾಡ್ತೀವಿ ಮತ್ತು ನಾವೇ ಒರೆಸ್ಕೋತೀವಿ. ಇವಾಗ ಎಲ್ಲ ರೆಡಿ ಆಯಿತು.
ಅಡುಗೆ ಮನೆಯಲ್ಲೆಲ್ಲ ನೀಟಾಗಿ ಮತ್ತೆ ರೀಸೆಟ್ ಮಾಡಿ ಜೋಡಿಸಿ ಪ್ರತಿಯೊಂದನ್ನು ಎಲ್ಲೆಲ್ಲಿ ಇಟ್ಟಿದ್ದೆ ಎಲ್ಲನೂ ತೊಗೊಂಡೋಗಿ ಇಟ್ಟಿದ್ದು ಕೂಡ ಆಯಿತು. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡ್ಕೊತಾ ಇರೋದು. ಬಿಕಾಸ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಆಯಿತಾ. ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಮಧ್ಯದಲ್ಲಿ ಬೇರೆ ಅಡುಗೆ ಎಲ್ಲ ಮಾಡ್ಕೊಬೇಕು, ತಿಂಡಿ ಅಡುಗೆ ಅದು ಇದು ಎಕ್ಸ್ಟ್ರಾ ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ. ಅದನ್ನೆಲ್ಲ ಮುಗಿಸ್ಕೋ ಅಷ್ಟರಲ್ಲಿ ಸಾಕಾಯಿತು. ಸೊ ಹಾಗಾಗಿ ವೀಡಿಯೋ ಏನು ನಾನು ಮಾಡ್ಕೊಂಡಿರಲಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂತಂದರೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ದಿನ ಹುಣ್ಣಿಮೆ ಇದೆ ಅಲ್ವಾ. ಸೊ ಆ ದಿನ ಅದಕ್ಕೆ ಬೆಳಗಿನ ಟೈಮ್ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರಬಹುದು. ಅಂದರೆ ನಾಳೆನ ಹಬ್ಬ ಇರೋದು ಅಲ್ವಾ, ನಾಳೆ ಅಂದರೆ ಸಂಕ್ರಾಂತಿ ಹಬ್ಬ ಇರೋದು. ಸೊ ಇಂದಿನ ದಿನ ಬಂದುಬಿಟ್ಟು ಹುಣ್ಣಿಮೆ ಇತ್ತು. ಹಾಗಾಗಿ ಪೂಜೆನ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡಿ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಪೂಜೆ ಇಸ್ ಡನ್. ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ ದೇವ್ರ ಮನೆ ಪೂಜೆ ಮಾಡಿದಿನ ಮಾತ್ರ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗಿಬಿಟ್ಟಿದೆ. ಇತ್ತೀಚಿಗಂತೂ ಡೈಲಿ ಸ್ನಾನ ಮಾಡಿ ಪೂಜೆ ಮಾಡೋಣವಾ ಅನ್ನೋ ಥರ ಮೈಂಡ್ ಸೆಟ್ ಬಂದುಬಿಟ್ಟಿದೆ. ಸೊ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಆಯಿತಾ. ತುಂಬ ಕೆಲಸ ಇತ್ತು ಇವತ್ತು. ಜಮೀನಿಗೆ ಆಳುಗಳೆಲ್ಲ ಬಂದಿರೋದ್ರಿಂದ ಇವತ್ತು ಹಬ್ಬದ ಅಡುಗೆ ಎಲ್ಲ ಮಾಡಬೇಕಿತ್ತು. ಒಬ್ಬಟ್ಟು ಪಾಯಸ, ಹುಳಿಯಾಗಿ ಅನ್ನ ಸಾಂಬಾರು ಪ್ರತಿಯೊಂದನ್ನು ಮಾಡಬೇಕಿತ್ತು. ಹಾಗಾಗಿ ನಾನು ಬೆಳಗ್ಗೆಯಿಂದ ವೀಡಿಯೋನ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಜಸ್ಟ್ ಪೂಜೆ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಊಟ ಎಲ್ಲ ಒಳಗೆ ಕೊಟ್ಟು ಕಳಿಸಿದ್ದಾದಮೇಲೆ ನಾನು ಮಧ್ಯಾಹ್ನ ಟೈಮ್ ಸ್ವಲ್ಪ ಫ್ರೀ ಆದೆ. ಎಳ್ಳು ಬೆಲ್ಲ ಮಾಡಿರೋದನ್ನ ಇವತ್ತು ಕೂಡ ಬಿಸಿಲಲ್ಲಿ ಹಾಕಿದ್ದೆ. ಅಂದರೆ ಕೊಬ್ಬರಿ, ಬೆಲ್ಲ ಮತ್ತು ಹುರ್ಗಡ್ಲೆ ಬರುತ್ತಲ್ಲ, ಕಡಲೆ ಬೀಜ ಇಷ್ಟನ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ಅದನ್ನು ವಾಪಸ್ ತೊಗೊಬಂದಿಟ್ಟೆ. ರೆಡಿ ಮಾಡಿ ಇಟ್ಬಿಡೋಣ ನಾಳೆಗೆ ಪೂಜೆಗೆ ಮತ್ತು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಅಲ್ಲಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ. ನಾನು ಬಂದುಬಿಟ್ಟು ಕೊಬ್ಬರಿನ ಹಾಕಿದ್ದೀನಿ. ಕೊಬ್ಬರಿನ ಅದು ಮೇಲ್ಗಡೆ ಸಿಪ್ಪೆ ತೆಗೆದು ಕೂಡ ಹಾಕೋಬೋದು, ಇಲ್ಲ ನಾರ್ಮಲಾಗಿ ಇದೇ ಥರನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಹಾಗೆಯೇ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಬರುತ್ತಲ್ಲ, ಅದು ಕಳ್ಳ ಅಂತ ಕರಿತೀವಲ್ಲ, ಸೊ ಅದು ಹಾಗೆಯೇ ಬೆಲ್ಲ ಇಷ್ಟನ್ನು ಕೂಡ ಹಾಕ್ಕೊಂಡು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಜೀರಿಗೆ ಪೇಪ್ರು ಏನು ಬರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆನಾ. ನಾನು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ಎಳ್ಳು ಬೆಲ್ಲ ಇಸ್ ಡನ್, ರೆಡಿ ಆಗಿದೆ. ನಾಳೆ ಪೂಜೆ ಮಾಡಿಬಿಟ್ಟು ತಿಂತಾನೇ ಇರೋದೇ ಅಷ್ಟೇ. ತಿಂತಾ ಇರೋದು ಅನ್ನೋದಕ್ಕಿಂತ ನಾಳೆ ಅನ್ನೋದಕ್ಕಿಂತ ಇವಾಗಲೇ ಆಲ್ರೆಡಿ 2-3 ದಿನದಿಂದ ಸಿಕ್ಕಾಬಿಟ್ಟೆ ತಿಂದುಬಿಟ್ಟಿದ್ದೀನಿ. ನೀವು ಯಾರ್ಯಾರು ಎಳ್ಳು ಬೆಲ್ಲನ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ನನಗೆ ನಮ್ಮಮ್ಮ ಮಾಡ್ತಾರೆ, ಸೊ ಹಾಗಾಗಿ ನಾನು ಮಾಡಬೇಕು ಅಂತ ಇಷ್ಟಪಟ್ಟು ಮದುವೆ ಆದಮೇಲಿಂದ ಓನಾಗಿ ಮಾಡ್ತಾ ಇರೋದು. ನಾನು ಕೂಡ ಮಾಡ್ತೀನಿ. ಎಲ್ಲ ಹಬ್ಬನೂ ಕೂಡ ಸೆಲೆಬ್ರೇಷನ್ ಮಾಡೋದು ನನಗೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಪ್ರತಿ ಹಬ್ಬದ್ದು ಏನು ಸ್ಪೆಷಲ್ ಇರುತ್ತೆ ಅದನ್ನು ಪಕ್ಕ ಮಾಡಿರ್ತೀನಿ. ಹಾಗೆಯೇ ಈ ಸತಿ ಫಸ್ಟ್ ಅಂದರೆ ಈ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ. ಸೊ ಬಿಟ್ಬಿಡೋಕ್ಕಾಗತ್ತಾ, ಚಾನ್ಸೇ ಇಲ್ಲ. ಹಾಗಾಗಿ ಸೆಲೆಬ್ರೇಷನ್ ಸಿಂಪಲ್ಲಾಗಿಯೇ ಮಾಡೋಣ. ಓಕೆನಾ. ನೀವು ಯಾರ್ಯಾರು ಸಂಕ್ರಾಂತಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀರಾ, ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತೀರಾ, ಇಲ್ಲ ಓಕೆ ಅನ್ನೋ ಥರನ, ಇಲ್ಲ ಎಳ್ಳು ಬೆಲ್ಲ ಎಲ್ಲ ಮಾಡಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಹಾಗೆಯೇ ನಾನು ಮಾಡಿರುವಂಥ ಎಳ್ಳು ಬೆಲ್ಲ ರೆಸಿಪಿ ಹೇಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ. ನಾನು ಫುಲ್ ಡೀಟೇಲಾಗಿ ಏನು ತೋರ್ಸೋಕ್ಕೋಗಿಲ್ಲ, ಹಂಗೇ ಬಾಯಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲಾಗೇ ಮಾಡೋದಲ್ವಾ. ಸೊ ಹಾಗಾಗಿ ನಾನು ಏನು ಜಾಸ್ತಿ ಎಲ್ಲನೂ ಹೇಳೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿಯೇ ಹೇಳಿದೆ. ಸೊ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇನಾದರೂ ಆ್ಯಡ್ ಮಾಡಬೇಕಂತಲೂ ಹೇಳಿ. ಓಕೆನಾ. ಹಾಗೆಯೇ ಅಮ್ಮ ಕೂಡ ಬಂದಿದ್ದರು. ಅಂತಂದರೆ ಸ್ವಲ್ಪ ಹಬ್ಬಕ್ಕೆ ಅಂತಲೇ ಎಕ್ಸ್ಟ್ರಾ ಇನ್ನೂ ಏನೇನೋ ಇರುತ್ತೆ ಅಲ್ವಾ, ಅಂತಂದರೆ ಎಳ್ಳು ಬೆಲ್ಲ ಜೊತೆಗೇ ಕಬ್ಬಾಗಿರ್ಬೋದು, ಎಲ್ಚಿ ಹಣ್ಣು ಬರುತ್ತಲ್ಲ ಅದು, ಹಾಗೆಯೇ ಹಸಿ ಕಡಲೆ, ಬೇಲ್ದನ್ನು ಇಷ್ಟನ್ನು ಕೂಡ ತಂದು ಕೊಟ್ಬಿಟ್ಟೋಯ್ತು. ಅಂದರೆ ಇದನ್ನೆಲ್ಲ ತಿಂದಿಲ್ಲ ಅಂತಂದರೆ ಏನೋ ಕತ್ತೆ ಕಿವಿ ಆಗುತ್ತೆ ಏನೋ, ನನಗಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಹಂಗೇನೋ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಇದನ್ನು ಯಾವುದನ್ನು ಮಿಸ್ ಮಾಡದೆ ನನಗೆ ತಂದು ಕೊಡ್ತು. ಇದನ್ನೆಲ್ಲ ತಿನ್ನಬೇಕಂತೆ ಹಬ್ಬದ ದಿನ. ಸೊ ತಿನ್ನೋಣ. ಹಾಗೆಯೇ ನೀವು ಕೂಡ ತಿಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಡೇ ವಿಡಿಯೋ. ಇದೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸಿಗ್ತೀನಿ ನೆಕ್ಸ್ಟ್ ಸಂಕ್ರಾಂತಿ ಹಬ್ಬದ ವಿಡಿಯೋ ಜೊತೆ. ಸೊ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ನೂ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಟೇಕ್ ಕೇರ್. ಬಾಯ್.